ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟು ಜನರ ಮಧ್ಯೆ ಡ್ಯಾನ್ಸ್ ಮಾಡಿದ್ದು ಇವೆಲ್ಲ ತುಂಬಾ ಖುಷಿ ಆಯ್ತು. ಇವರು ಮಾಂತೇಶಣ್ಣ ಎಲ್ಲ ಹೇಳ್ತಿದ್ರು, ನಮ್ಮ ಉತ್ತರ ಕರ್ನಾಟಕ ಜನ ತುಂಬಾ ಕಲೆಗೆ ಬೆಲೆ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಷ್ಟೊತ್ತೇ ರಾತ್ರಿ ಆದ್ರೂ ಕುತ್ಕೊಂಡು ನೋಡ್ತಾರೆ ಅಂತ ಎಲ್ಲ ಹೇಳಿದ್ರು. ಅದನ್ನ ನಾವು ಕಣ್ಣಾರೆ ನೋಡ್ತಿದೀವಿ. ತುಂಬಾ ಖುಷಿ ಆಗ್ತಿದೆ. ಹಿಂಗೆ ಸಪೋರ್ಟ್ ಮಾಡಿ ಕಾಮಿಡಿ ಕಿಲಾಡಿ ಶೋನ ಬೆಳೆಸ್ಬೇಕು ನಮ್ಮಂತ ಹೊಸ ಕಲಾವಿದ್ರನ್ನ. ಹೇಳಪ್ಪ. ಅಣ್ಣ ಭಾಳ ಖುಷಿ ಆಯಿತು. ಅಂದರೆ ಮೊದಲನೇ ಸಲ ನಾವು ಈ ಊರಿಗೆ ಬರಬೇಕಾದ್ರೆ ನಾವು ಅದನ್ನೇ ಒಂದು ಐಡಿಯಾ, ಬರೀ ಸ್ಕಿಟ್ನೇ ಯಾಕೆ ಮಾಡೋದು, ಒಂದು ಏನಾದರೂ ಒಂದು ಮನೋರಂಜನೆ ಕೊಡೋಣ ಅಂತೇಳಿ ಅನ್ನೋ ಸಲುವಾಗಿ ನಾವು ಈ ಡ್ಯಾನ್ಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಹಂಗೆ ಮಾಸ್ಟರ್ ಎಲ್ಲ ಬಂದರು, ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಭಾಳ ಖುಷಿ ಆಯಿತು. ಅದು ಬರೀ ಕಾಮಿಡಿಯನ್ನೇ ನೋಡ್ತಾ ಇದ್ರು, ಈಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಇಷ್ಟು ಜನ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ವೆರಿ ಗುಡ್. ಹೇಳಮ್ಮ ಅಮೃತ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ ಸರ್. ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸ್, ಅದು ಇಷ್ಟು ಜನದ ಮುಂದೆ ಡ್ಯಾನ್ಸ್ ಮಾಡಿದ್ವಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಅವ್ರು ಏನ್ ಎಂಜಾಯ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಹಳ್ಳಿ ಪವರ್ ಹುಡುಗಿರು ಏನ್ ಎಂಜಾಯ್ ಮಾಡ್ತಾ ಇದ್ರು. ಅವ್ರು ಈ ಹಾಡಿಗೆ ಬಂದು ಸ್ಟೆಪ್ ಹಾಕರೆ ಹೆಂಗಿರುತ್ತೆ. ಬನ್ನಿ ಎಲ್ಲ. ನೀವೇನ್ ಆಮ್ಲೆಟ್ ಹಾಕಕ್ ಬಂದಿದ್ದೀರಾ ಏನ್ರಿ ಮೇಜರ್ ಅವ್ರಿ? ಗಡಿಯಲ್ಲಿದ್ದಾಗ ಅಷ್ಟು ಮಂದಿನ ಸಿಗದಾಗ್ದೆ ಬಗದಾಗ್ದೆ ಅಂತಿದ್ರಿ, ಈಗ ನೀವೇ ರಂಗೋಲಿ ಹಾಕಕ್ ಹಾಜರಾಗಿದ್ದೀರಾ. ಅದೇ ಬೇರೆ ಇದೇ ಬೇರೆ. ಇಲ್ಲಿ ರಂಗೋಲಿ ಯಾಕೆ ಹಾಜರಾಗ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಬಗದಾಕ್ಬಿಡ್ತಾಳೆ. ನರಸಿಂಹ ಅವ್ರಿ, ಏನ್ರಿ ಮೋಟ್ ಕತ್ತಿಲಿ ಅಷ್ಟು ಮಂದಿನ ಕೊಚ್ಚಾಕ್ತೆ ಕಿಚ್ಚಾಕ್ತೆ ಅಂತಿದ್ರಿ, ನೀವು ರಂಗೋಲಿ ಹಾಕಕ್ ಹಾಜರಾಗ್ಬಿಟ್ಟಿದ್ದೀರಾ. ನನ್ ಮೋಟ್ ಕತ್ತಿ ಯೂಸ್ ಐತಲ್ಲ ಅನ್ಬಿಟ್ಟು ನಾನು ಹೆಂಡತಿ ರಂಗೋಲಿ ಹಾಕಕ್ ಬಿಟ್ಬಿಟ್ಟು. ಹಳ್ಳಿ ಪವರ್ ಮುಗಿದ ಮೇಲೆ ನನ್ನ ಹೆಂಡತಿ ಸೈಲೆಂಟು ಡೀಸೆಂಟು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ರಗಡ್ ಆಗಿ ಅವನು ನನ್ನ ಜೀವನನ ಹಳ್ಳಿ ಪವರ್ ಶೋ ಮಾಡಿಬಿಟ್ಲು. ನಂದು ಅದೇ ಕಣೋ, ನನ್ನ ಹುಡುಗಿ ತುಂಬಾ ಘಾಟಿ, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಗಟ್ಟಿಯಾಗಿ ಎದುರಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ನನ್ನನ್ನೇ ಗಟ್ಟಿಯಾಗಿ ಎದುರಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತ್ರಿ? ನನ್ನ ಹುಡುಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಸಖತ್ತಾಗ ಅವಳೆ ನೋಡಕ್ಕೆ ಅಂತ ಮದುವೆ ಆದ್ರೆ, ಆದ್ರೆ ಬಾಟ್ಲ್ ಹಿಡಿಯಕ್ಕೆ ಇಲ್ಲಿ ರಂಗೋಲೆ ಬಾಟ್ಲು ಕೊಟ್ಬಿಟ್ಲು. ಅಲ್ಲೇ 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 ಮಿಲ್ಕ್ ಅಲ್ಲೇ ಯಾಕ ಹಾಲೇನಾದ್ರು ಬೇಕಿತ್ತ? ಅಯ್ಯೋ ಅಯ್ಯೋ ಅಯ್ಯೋ, ಹೆಂಡ್ತಿರಿಗೆ ಎದ್ರಕಂಡು ಬೆಳಿಗ್ಗೆ 5 ಗಂಟೆಗೆ ಬಂದು ರಂಗೋಲಿ ಹಾಕ್ತಾ ಇದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಒಳ ಹೋಗಂಬರ್ರಿ, ಬೇರೆ ಯಾರಾದ್ರೂ ಬಂದ್ಕಿಂತಾರು. ಅಯ್ಯೋ ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಹಳ್ಳಿ ಪೌರ್ನ ಮಾಸ್ಟರ್ ಪೀಸ್ ರಗಡ್ ರಶ್ಮಿ. ಏನೋ ಅಂದಂಗೆ ನಾನು ಹಳ್ಳಿ ಪೌರ್ ಮುಗಿದ್ಮೇಲೆ ದಮ್ಮಿಲ್ದಿರೋ ದಯನನ್ನು ನನ್ನ ಮದುವೆ ಮಾಡಿ ಸಂಸಾರ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರನ್ನ ಕರಿತೀನಿ. ರೀ ಸ್ವಲ್ಪ ಬರ್ರಿ. ಅಯ್ಯೋ, ಬೆಳಗ್ಗೆ ಎದ್ದು ಕೂಡ್ಲೇ ಮೂಡಿಗೆ ಬಂದ್ಬಿಟ್ಟವಳಲ್ಲಪ್ಪ. ಏ ಬೇಡ, ಸುತ್ತ ಜನ ಇದಾರೆ. ಜನ ನೋಡ್ಲಿ ಅಂತಾನೆ ಕರಿತಿರೋದು, ಬರ್ರಿ. ಜನ ಇದ್ರೆ ನನಗೋಕಿ ನಿನಗೋಕಿನಾ? ಆಶೀರ್ವಾದ ಮಾಡ್ರಿ. ಏನ್ ನೋಡ ಆಶೀರ್ವಾದ ತಗೊಂಡಮ್ಮ. ಮೇಲ್ ಹೊಡಿತೀಯ ಕೆಳಗೆ ಹಿಡಿತೀಯಲ್ಲಿ? ಕಾಲು ಕಾಲು ಕಾಲು. ನಿರಂಜನ್ ಅವ್ರೆ, ನಾನೊಂದು ಮಾತು ಹೇಳ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಳ್ಳಿ ಪವರಲ್ಲಿ ನನ್ನ ಮುಂದೆ ತೊಡೆ ತಡ್ತವ್ರನ್ನೇ ಬಿಟ್ಟಿಲ್ಲ. ನೀ ತಮ್ಮಿಲ್ದ ದಯಾನಂದನ್ ಬಿಡ್ತೀನ? ಒಳಗೋಗಿ ಮಾಡು. ಏನ ಕೆಲ್ಸ? ಐ ತಿಕ್ಕಪ್ಪ, ಏನ್ರಿ ಇದು ಹಣೆ ಮೇಲೆ ರಕ್ತ? ರಕ್ತ ಎಲ್ಲಿ? ಇಲ್ಲಿ ತರಕಾರಿ ಕಟ್ ಮಾಡು ಅಂತ ಅಂದ್ಲು. ಚಾಕು ಶಾರ್ಪ್ ಇಲ್ಲ ಅಂದೆ. ಚಾಕು ಶಾರ್ಪ್ ಐತೆ ಅಂತ ಚೆಕ್ ಮಾಡಕ್ಕೆ ಪಚಕ್ ಅಂತ ಹೊಡೆದ್ಬಿಟ್ಲಣ್ಣ. ಅಯ್ಯೋ, ನಿಮ್ ಪುಣ್ಯ ರೀ, ಪಚ್ಚಕ್ಕಂತ ತಲೆ ಹೊಡೆದ್ರು ಉಳ್ಕೊಂಡ್ರಿ. ಬಿಟ್ಟು ಕಣ್ಣಿಗೆ ಚುಚ್ಚಿದ್ರಿ, ಮಾಡ್ತಿದ್ರಿ. ಒಂದ್ ಮಾತು ಹೇಳ್ತಿದ್ರಿ, ಗಂಡಸ್ರ ಜೀವನ ಅಂದ್ರೆ ಮೊಟ್ಟೆ ಇದ್ದಾಗಿ, ಹೆಂಡತಿ ಬಂದ್ಮೇಲೆ ಒಡೆದು ಆಮ್ಲೆಟ್ ಮಾಡಿಬಿಡ್ತಾಳೆ. ದಯಾನಂದ, ಏನಾಯ್ತ್ರಿ ಕೈಗೆ? ಅದು ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದೆ. ಇವತ್ತು ನಾನು ಹೇಳಿದ್ರೆ ಡಬ್ಬಲ್ ಹಾತ್ ಗೊತ್ತಾಯ್ತು. ನನ್ನ ಹೆಂಡತಿ ಬಾತ್ರೂಮ್ ಅಲ್ಲಿ ಬಟ್ಟೆ ಒಗಿಲಿಲ್ಲ ಅಂತ ನನ್ನ ಕೈಯೇ ಮುರಿದ್ಬಿಟ್ಲು ಕಡ. ಅವಳೆಲ್ಲ ಅವಳಮ್ಮ ಅಲ್ಲಿ ಕುಂತಾಳ ನೋಡಲ್ಲಿ. ಅವಳ ಕೈಗೆ ಕರಿನಗರ ಕಚ್ಚ ನೋಡು, ಪಂಪ್ ಸೆಟ್ ಆನ್ ಆಯ್ತು. ನರಸಿಂಹ, ಏನು ಕೆಲಸ ಮಾಡಿದ್ರೆ ಬಾಡಿನೂ ಸರಿಯಾಗಿರುತ್ತೆ, ಬಾಡಿ ಪಾರ್ಟ್ಸು ಸರಿಯಾಗಿರುತ್ತೆ. ಅಲ್ಲ ಗುರುಗಳೇ, ಬರೀ ಆಡಿಯೋ ಕೇಳ್ತಿದ್ದೆ, ಕಟ್ಟೋಟೆ ಕಾಣಿಸ್ತಿಲ್ಲ. ಶೋ ಸ್ಟಾರ್ಟಿಂಗ್ ಅಲ್ಲಿ ಕಟ್ಔಟ್ ಇತ್ತು, ಹೆಲ್ಮೆಟ್ ಆದ್ರು ಅಂತ ಬಿಸಾಕ್ಬಿಟ್ಟಿದ್ರು. 2 ದಿನ ಯಾವ್ದೋ ಮನೇಲಿ ಇದ್ಬಿಟ್ಟು ಇವಾಗ ಫೈರ್ ಹಾಕೊಂಡು ಎಂಟ್ರಿ ಕೊಟ್ಬಿಟ್ಟವ್ರೆ. ಹೆಂಗೆ? ಹಿಂಗೆ
ಕೆಂಕಿ ವೇರ್ ಇಸ್ ಮೈ ಗಂಡ ಡಾಂಕಿ ಚಿನ್ನ ಆಕ್ಚುಲಿ ನನ್ನ ಹೆಂಡತಿ ಸಖತ್ತಾಗವಳೆ ನಿಮ್ಮ ಹೆಂಡತಿರ್ಗಿಂತ ಅಂತ ಹೇಳ್ತಾ ಇದೆ. ಅಯ್ಯೋ ಹೌದಾ ಚಿನ್ನ ಯಾರು ಕವಾಗ ಕಾಲ್ ಹಂಗಾಗತಿ. ಇಟ್ಸ್ ಮೈ ಸ್ಟೈಲ್ ಕ್ಯಾಟ್ ಯಾಕೆ ಬಂದ್ಬಿಟ್ಟು ನಂಗೆ ಈ ತರ ವಾಕ್ ಬರಲ್ಲ. ಹಂಗಾರೆ ಹಿಂಗ್ ಮಾಡು. ಯಾಕೆ ಬೈಸಾಗೈತಾ? ಇಲ್ಲ ನಿಮ್ಗೆ ಬಯಸಾಗಿರೋದು ಬಾ. ನನ್ನನ್ನ ಕಾಡ್ಸಿದ್ರೆ ಎಲ್ರು ಗಾನ್ ಗಾಬರಿ. ಚೂರ ಹೈಟ್ ಕಮ್ಮಿ ಬಟ್ ಸೇಮ್. ರೀ, ನಾನು ಶಾಪಿಂಗ್ ಹೋಗ್ಬೇಕು. ಓಕೆ, ನೀವು ಪೈಲ್ಸ್ಗೆ ಸೀರೆ ಹಾಕಿ, ಸೀರೆಗೆ ಫಾಲ್ಸ್ ಹಾಕಿ. ಈ ಸಣ್ಣ ಸ್ಯಾರಿಗೆ ಅಷ್ಟು ದೊಡ್ಡ ಗೋಕಾಕ್ ಪಾಲಸ್ನ ಹೆಂಗ ಹಾಕ್ಲಿ? ಕೊಡ್ತಾ ಇರ್ತೀನಿ ತಗೋ. ವಾಟ್ ಎ ನೈಸ್ ಶಾಟ್. ನನ್ನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಆಗಿರ್ಬೇಕು. ಓಕೆ, ಇಲ್ಲಾಂದ್ರೆ ಗೊತ್ತಲ್ಲ ಕಿತ್ತೋಗುತ್ತೆ. ಕಿತ್ತೋಗೋದಾದ್ರೆ ಇದಕ್ಕೆ ಪಾಲ್ಸ್ ಹಾಕ್ಲಿ. ದಿಸ್ ಈಸ್ ಹೆಲಿಕಾಪ್ಟರ್ ಶಾಟ್. ನಿನ್ ಮೊನ್ನೆ ಬಂದೋರೆಲ್ಲ ನಂಬರ್ 1 ಅಂತಾರೋ. ಏಯ್ ಗಂಡ ಅನ್ಸ್ಕೊಂಡವನೆ ತಗೊಳ್ಳೋ ಡ್ರೈ ವಾಶು. ಇದನ್ನೇನ್ ಡ್ರೈ ವಾಶ್ ಮಾಡಿಸ್ಲಿ? ಸೋಡಾ ಚೀಟಿ. ಚಿನ್ನು ಬಂಗಾರಿ, ನಾನು ಏನೇ ಕಮ್ಮಿ ಮಾಡಿದ್ದೆ ನಿಂಗೆ? ಬೇಡ ಕಣಿ, ನೀನೇನಾದ್ರೂ ನನಗೆ ಡೈವರ್ಸ್ ಕೊಟ್ಬಿಟ್ರೆ ಹೆಂಡತಿ ಬಿಟ್ಟು ಗಂಡ ಅಂತ ಈ ಸಮಾಜ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ವೇನೆ. ನಿರಂಜನ್ ಅವರೇ, ನಾನೊಂದು ಮಾತು ಹೇಳ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಲ್ಲ, ಇವ್ನು ನ್ಯಾಯವಾಗಿ ಮನೇಲಿ ಒಂದು ಕೆಲಸ ಮಾಡ್ತಾನ. ಪಾತ್ರ ತೊಳಿಯಕ್ ಬರಲ್ಲ, ಬಟ್ಟೆ ಒಗ್ಯಕ್ ಬರಲ್ಲ, ಹೌದು, ನೆಲ ಒರ್ಸಕ್ ಬರಲ್ಲ. ಹೌದು, ಇನ್ನೇನಕ್ಕೆ ಮದ್ವೆ ಆಗಿದ್ದೀನಿ? ಅದೇ ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಳ್ಳಿ ಪವರಲ್ಲಿ ತೊಡೆ ತಡ್ತವ್ರನ್ನೇ ಬಿಟ್ಟಿಲ್ಲ, ಇನ್ನು ಈ ತಮ್ಮಿಲ್ದ ದಯಾನಂದನ್ ಬಿಡ್ತೀನ. ಆದ್ರೂ ನಿರಂಜನ್ ಅವರೇ, ನಾನು ಮಾತು ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸಂಗೊಳ್ಳಿ ನಂದು. ಆದ್ರೂ ಒಂದು ಮಾತು ಹೇಳ್ತೀನಿ, ಅಲ್ಲ ಸಂಗೊಳ್ಳಿ ನಂದು. ಹೋಗು, ಮಾತೆತ್ತಿದ್ರು ಸಾಕು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಂಗೊಳ್ಳಿ ನಂದ್ ಅಂತಾಳ. ಹಳ್ಳಿ ಪವರ್ ಮುಗಿದ್ಮ್ಯಾಗ ಇಲ್ಲಿ ಏನು ಎಲೆಕ್ಷನ್ ನಿಂದ್ರಕ್ ಬಂದಾಳು, ಯಾರಿಗ್ ಗೊತ್ತೋ ಮರೆ. ಕೆಲಸ ಮಾಡಿದಕ್ಕೆ ಪೇನ್ ಆಗ್ತಿಲ್ಲ ಕಣ. ಇಂಥ ಚಳಿಯಲ್ಲಿ ದಯ ಇಲ್ದಂಗೆ ಆಚೆ ಹಾಕ್ಬಿಟ್ರಲ್ಲ, ಬಹಳ ಪೇನ್ ಆಗ್ತೈತೆ ಕಣ. ಮಕ್ಕೊಂಡವ್ನು ಎಬ್ಬಿಸ್ತಾನ. ಬೆಳಿಗ್ಗೆ ರಂಗೋಲಿ ಹಾಕೋದು, ರಾತ್ರಿ ಆಯ್ತು ಅಂದ್ರೆ ಅದೇ ರಂಗೋಲಿ ಮುಂದೆಗಡೆ ಚಾಪೆ ಹಾಸ್ಕೊಂಡು ಬಂದು ಮಲ್ಕೊಳ್ಳೋದು. ನಿಮ್ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ.